ಬಿ ಶ್ರೀರಾಮುಲು ಸಾಹೇಬರು ಹೇಳಿದರು, ಸ್ಕಿಲ್ ಯೂನಿವರ್ಸಿಟಿ ಏನಾದರೂ ಪ್ರಪೋಸಲ್ ಮಾಡಿದೆವು ಅಂದ್ರೆ ನಾವು ಕಲಬುರಗಿ ಕೊಡ್ತೀವಿ ಅಂತೇಳಿ. ಈಗ ಅದೇ ಸ್ಕಿಲ್ ಯೂನಿವರ್ಸಿಟಿ ಕಲಬುರಗಿ ಕೊಡಿ ಅಂತೇಳಿ ನಮ್ಮೊಂದು ಡಿಮಾಂಡ್ ಅದ. ಲಾಸ್ಟ್ ಸಚಿವ ಸಂಪುಟ ಸಭೆದಾಗ ಸಂಡೂರು ಕೊಡ್ತೀವಿ ಅಂತಂದ್ರೆ ಅದಕ್ಕೆ ನಮ್ಮ ವಿರೋಧ ಅದ. ಯಾಕಪ್ಪ ಅಂತಂದ್ರೆ ಸಂಡೂರ್ಗೆ ಏನು ಪ್ರಪೋಸಲೇ ಇಲ್ಲ. ಆಲ್ರೆಡಿ ಇಬ್ಬರು ಮಿನಿಸ್ಟ್ರುಗಳು ಕಲಬುರಗಿ ಕೊಡ್ತೀವಿ ಅಂತೇಳಿ ಹೇಳಿಕೆ ಕೊಟ್ಟದಕ್ಕೆ ನೀವು ಏನು ಪ್ರಪೋಸಲ್ ಇಲ್ಲದೆ ನಿಮ್ಮದು ರಾಜಕೀಯ ಒಳ ಒಪ್ಪಂದನೆ ಅದ, ನೀವು ಸಂಡೂರ್ಗೆ ಹೋಗ್ತೀರಿ ಅನ್ನೋದು ತಪ್ಪಾಗ್ತದೆ. ಡಿವಿಷನ್ ಹೆಡ್ ಕ್ವಾರ್ಟರ್ಸ್ದಾಗ ಕಲಬುರಗಿ, ಅದಕ್ಕೆ ನೀವು ಕೌಶಲ್ಯಾಭಿವೃದ್ಧಿ ಏನು ಯೂನಿವರ್ಸಿಟಿ ಕೇಳ್ಕೊತೀವಿ, ಅದು ಕಲಬುರಗಿ ಮಾಡಿ ಅಂತೇಳಿ ನಮ್ಮದೊಂದು ವಿನಂತಿ ಇದೆ. ಅದಾದ ನಂತರ ಕೃಷಿ ಕ್ಷೇತ್ರದಾಗ ಈಗ ನಮ್ಮಲ್ಲಿ 6 ಅಣೆಕಟ್ಟುಗಳು ಕಲಬುರಗಿ ಡಿಸ್ಟಿಕ್ದಾಗ 6 ಅಣೆಕಟ್ಟುಗಳು ಸಾಕಷ್ಟು ನೈಸರ್ಗಿಕ ಸಂಪನ್ಮೂಲ ಅಂದರೆ ನದಿ ನೀರಿನ ಮೂಲ ಹೆಚ್ಚಿಗೆ, ಆದರೆ ಅದರದ್ದು ಸದ್ಬಳಕೆ ಸರಿಯಾಗಿ ಆಗ್ತಿಲ್ಲ. ನಮ್ಮಲ್ಲಿ 6 ಡ್ಯಾಮ್ ಅದಾವೆ. ಆ ಡ್ಯಾಮಿಂದ ಹೆಂಗದ ಅಂತಂದ್ರೆ ನಮ್ಮ ದಾಖಲಾತಿಗಳ ಪ್ರಕಾರ ನಾವು ವಿಚಾರ ಮಾಡಿದ್ರೆ ಒಂದೊಂದು 60, 70, 100 ಕಿಲೋಮೀಟ್ರ್ ತನಕ ಎಡದಂಡೆ ಬಲದಂಡೆ ಕಾಲುವೆ ಅದ ಅಂತೇಳಿ ದಾಖಲಾತಿಗಳು ಹೋಗ್ತವೆ. ಆದರೆ ಒಂದು 2-3 ಕಿಲೋಮೀಟ್ರ್ ಹೋದ ತಕ್ಷಣ ಅದು ಮುಂದದು ಕಾಲುವೆಗಳು ಕಾಣಲೇ, ಅದು ಎಲ್ಲಿ ಕಣ್ಮರೆ ಆಗ್ತವೆ ಅಟ್ರ ಮಟ್ಟಿಗೆ ಅದು ನೀರಾವರಿ ನಮ್ಮಲ್ಲಿ ನಿಷ್ಕಾಳಜಿ ಇದೆ. ಅದಕ್ಕೆ ನಾವೇನು ಹೇಳ್ತೀವಿ, ಈ ಏನು ಕಾಲುವೆಗಳೇನು ಇದು ಆಗ್ಯಾವಲ್ಲ ಅವು ಕಾಲುವೆಗಳು ಆಧುನೀಕರಣಗೊಳಿಸಿ ಅವಕ್ಕೆ ದುರಸ್ತಿ ಮಾಡಿ ಒಟ್ಟಾರೆ ಅವು ಡ್ಯಾಮಿಂದ ನೀರು ಅಣೆಕಟ್ಟುಗಳ ನೀರು ಅದು ರೈತರು ಹೊಲಗಳಿಗೆ ಸರಿಯಾಗಿ ಹೊಲಗಳಿಗೆ. ಈಗ 13ನೇ ಚಿತ್ರಸಂತೆ ದಿನಾಂಕ 22/2/2026 ಕನ್ನಡ ಭವನದಲ್ಲಿ ನಡೀತಾ ಇದೆ. 2014ರಿಂದ ಇಲ್ಲಿಯವರೆಗೆ ಸುಮಾರು 12 ಚಿತ್ರಸಂತೆಗಳನ್ನು ನಾವು ಆಯೋಜಿಸಿ ಜನಸಾಮಾನ್ಯರಿಗೆ ಕಲೆಯನ್ನು ಕಲ್ಪಿಸುವುದು ಮತ್ತು ಆ ಕಲೆಯ ಬಗ್ಗೆ ಅವರಿಗೆ ಒಂದು ಜ್ಞಾನ ಕೊಡುವಂಥ ಒಂದು ಪ್ರಯತ್ನ ಈ ಚಿತ್ರಸಂತೆ ಮುಖಾಂತರ ಮಾಡಲಾಗಿದೆ. ಜೊತೆಗೇ ಕಲಾವಿದರಿಗೆ ಈ ಚಿತ್ರಸಂತೆ ಮುಖಾಂತರ ಜನರ ಪರಿಚಯ ಆಗುತ್ತೆ, ಆಮೇಲೆ ಅವರ ಕಲಾಕೃತಿಗಳ ಪರಿಚಯ ಆಗುತ್ತೆ ಅನ್ನೋ ಉದ್ದೇಶದಿಂದ ಇದು 2ನೇ ಒಂದು ಹಂತ. 3ನೇ ಹಂತದಲ್ಲಿ ಕಲಾ ಮಾರುಕಟ್ಟೆ ಆಗಬೇಕು. ಕಲಾಕೃತಿಗಳಿಗೊಂದು ಮಾರುಕಟ್ಟೆ ಒದಗಿಸಬೇಕಾದರೆ ಬಹುಶಃ ಚಿತ್ರಸಂತೆಗಿಂತಲೂ ಅತ್ಯಂತ ಮಹತ್ವದಂಥ ಒಂದು ಏನು ಕಾರ್ಯಕ್ರಮ ಇದೆ, ಅದು ಕಲಾ ಮಾರುಕಟ್ಟೆ. ಈಗಾಗಲೇ ನಾವು ಪ್ರತಿಯೊಂದು 12 ಚಿತ್ರಸಂತೆಗಳಲ್ಲಿ ನಾವು ಜನಸಾಮಾನ್ಯರು ಬಂದು ಕಲಾಕೃತಿಗಳನ್ನು ನೋಡಿದ್ದಾರೆ, ಪ್ರಶಂಸಿಸಿದ್ದಾರೆ. ಜೊತೆಗೇ ನಮ್ಮ ಕಲಾ ಮಾರುಕಟ್ಟೆ ಕೂಡ ಸಾಮಾನ್ಯವಾಗಿ ಹೆಚ್ಚು ಕಡಿಮೆ ಸುಮಾರು 1 ಲಕ್ಷ, 2 ಲಕ್ಷ, 3 ಲಕ್ಷ ಹೀಗೆ ಕಲಾಕೃತಿಗಳು ಮಾರಾಟ ಆಗಿದ್ದು ಇದು ಒಂದು ಒಳ್ಳೆಯ ಶುಭ ಸಂದೇಶ ಅಂತ ಅನ್ನಿಸ್ತದೆ. ಬೆಂಗಳೂರಿನ ನಂತರ ಏನಾದರೂ ಕಲಬುರಗಿಯಲ್ಲಿ